Hello students, in the previous class we are discussing regarding calculation of new ratio in the event of retirement of a partner from retirement from partnership firm. So in this class we are going to discuss regarding the difference between sacrifice ratio and gain ratio. Sacrifice ratio ಅನ್ನೋದು ನಾವು admission of partner ಅಲ್ಲಿ calculation ಮಾಡಿದ್ವಿ, gain ratio ಅನ್ನೋದು retirement ಅಲ್ಲಿ calculate ಮಾಡ್ತಿದ್ವಿ. So ಏನ್ differences ಇದೆ ಅಂತ ನೋಡೋಣ. So here that sacrifice ratio refers to the ratio in which old partner sacrifice a part of their profit to new partner on his admission. And the gain ratio refers to the ratio in which remaining partner gain the ratio from retiring partner on his retirement. Here that sacrifice ratio ಅಂತಂದ್ರೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಹೊಸದಾಗಿ ಬರ್ತಾ ಇರುವಂತ ಪಾರ್ಟ್ನರ್ಗೆ ಬಿಟ್ಕೊಡ್ತಾ ಇರುವಂತ ರೇಷಿಯೋನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಗೇನ್ ರೇಷಿಯೋ ಏನಂತ ಕರಿತಾ ಇದೀವಿ, ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಒಬ್ಬ ಹೋದ್ಮೇಲೆ ಇನ್ನೇನ್ ರಿಮೈನಿಂಗ್ ಉಳ್ಕೊಳ್ತಾರೆ ಆ ಪಾರ್ಟ್ನರ್ಸ್ ರಿಟೈರ್ಡ್ ಆದಂತ ಪಾರ್ಟ್ನರ್ ಇಂದ ಪಡ್ಕೊಂಡಂತ ರೇಷಿಯೋನಲ್ಲಿ ಗೇನ್ ರೇಷಿಯೋ ಅಂತ ಕರಿತೀವಿ. So sacrifice ratio is the ratio where the old partner sacrifice to the new partner is admission. So alige sacrifice ratio calculate ಮಾಡೋದು on the time of admission. That is admission time ಅಲ್ಲಿ ಹೊಸದಾಗಿ ಬರುವಂತ ಪಾರ್ಟ್ನರ್ಗೆ ಓಲ್ಡ್ ಪಾರ್ಟ್ನರ್ಸ್ ಬಿಟ್ಕೊಡುವಂತ ಒಂದು ರೇಷಿಯೋ ಇದು. ಏನ್ ರೇಷಿಯೋ ಅಂದ್ರೆ ಒಬ್ಬ ರಿಟೈರ್ ಆಗ್ತಿರುವಂತ ಪಾರ್ಟ್ನರ್ ಅವನು ಹೋಗ್ಬೇಕಾದ್ರೆ ರಿಮೈನಿಂಗ್ ಪಾರ್ಟ್ನರ್ಗೆ ಕೊಟ್ಟು ಹೋಗುವಂತ ರೇಷಿಯೋನ ಗೇನ್ ರೇಷಿಯೋ ಅಂತ ಕರಿತೀವಿ. And second one, it is required to be calculated at the time of admission of partner, and the gain ratio it is required to be calculated at the time of retirement of a partner. So the sacrifice ratio ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ at the time of admission of partner, and the gain ratio is at the time of retirement ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. And third one, it is calculated by deducting new share from the old share. The gain ratio it is calculated by deducting the old share from new share. So ಇಲ್ಲಿ sacrifice ratio ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ನ್ಯೂ ರೇಷಿಯೋ ಇಂದ ಓಲ್ಡ್ ರೇಷಿಯೋ ಡಿಡಕ್ಟ್ ಮಾಡಿದ್ರೆ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. whereas gain ratio ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಡಿಡಕ್ಟಿಂಗ್ ಓಲ್ಡ್ ಶೇರ್ ಫ್ರಮ್ ನ್ಯೂ ಶೇರ್. ದಟ್ ಇಸ್ ಇಲ್ಲಿ ಗೇನ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ದಟ್ ಇಸ್ ಗೇನ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡಿದಾಗ ನಮಗೆ gain ratio ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? Like that, this is the difference between sacrifice ratio and gain ratio. That adjustment to be made at the time of retirement of partner. So retirement of partner ಆಗಬೇಕಾದ್ರೆ ಯಾವ ತರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಂತ. ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಸೊ ಸೇಮ್ ಇನ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಲ್ಲಿ ನಾವು ಯಾವ ತರ ಮಾಡಿದ್ವಿ ಅಲ್ಲಿ ರಿವ್ಯಾಲ್ಯೂ ಆಗುತ್ತಲ್ಲ ಅಸೆಟ್ಸ್ ಮತ್ತೆ ಲಯಬಿಲಿಟಿ, ಆ ತರ ರಿವ್ಯಾಲ್ಯೂಯೇಷನ್ ಮಾಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. And distribution of general reserve and profit and loss account balances. The same ಏನಾದ್ರು ರಿಸರ್ವ್ಸ್ ಇದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೆ ಏನಾದ್ರು ಪ್ರಾಫಿಟ್ಸ್ ಗಳಿದ್ರೆ ಲಾಸಸ್ ಇದ್ರೆ ಅದನ್ನ ಸೇಮ್ ಓಲ್ಡ್ ರೇಷಿಯೋ ಅಲ್ಲಿ ಎಲ್ಲ ಪಾರ್ಟ್ನರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. And treatment of the retiring partner shares of accrued profit or accrued losses from the date of the last balance sheet up to the date of his retirement. That means ಈಗ ರಿಟೈರ್ಮೆಂಟ್ ಆಗೋನು ಮಧ್ಯದಲ್ಲಿ ಆಗ್ಬಿಡ್ತಾನೆ, ಅವನು ಇಯರ್ ಎಂಡಿಂಗ್ ಅಲ್ಲಿ ಆಗೋದಿಲ್ಲ, ಯಾವ ತರ ಮಧ್ಯದಲ್ಲಿ ಆಗ್ತಾನೆ ಅಂತ ಟೈಮ್ ಅಲ್ಲಿ. ಸೊ ಆ ಇಯರ್ ಅಲ್ಲಿ ಅವನು ಎಷ್ಟು ದಿನ ಪಾರ್ಟ್ನರ್ಶಿಪ್ ಅಲ್ಲಿ ಫರ್ಮ್ ಅಲ್ಲಿ ಇದ್ದ, ಫಾರ್ ಎಕ್ಸಾಂಪಲ್ 3 months 4 months 5 months ಆಗಿರುತ್ತೆ. ಅಂತ ಟೈಮ್ ಅಲ್ಲಿ ಆ ಫರ್ಮ್ ಪ್ರಾಫಿಟ್ ಅರ್ನ್ ಮಾಡ್ತೋ ಲಾಸ್ ಅರ್ನ್ ಮಾಡ್ತೋ ಅದನ್ನ ಅಕ್ರೂಡ್ ಪ್ರಾಫಿಟ್ ಅಥವಾ ಅಕ್ರೂಡ್ ಲಾಸಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ದೆನ್ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ಸೇಮ್ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿ ಗೇನ್ ರೇಷಿಯೋ ಪ್ರಕಾರ ಏನ್ ಮಾಡ್ಬೇಕಾಗುತ್ತೆ, ರಿಟೈರಿಂಗ್ ಪಾರ್ಟ್ನರ್ಗೆ ರಿಮೈನಿಂಗ್ ಪಾರ್ಟ್ನರ್ಸ್ ಕೊಡಬೇಕಾಗುತ್ತೆ. ಸೊ ಅದು ಎಂಟ್ರೀಸ್ ಇದೆ. All partners capital account debtor to goodwill account and remaining partner capital account debtor to retiring partner capital. First goodwill distribute ಮಾಡಬೇಕು ಓಲ್ಡ್ ರೇಷಿಯೋ ಪ್ರಕಾರ. ಅದಾದ್ಮೇಲೆ ರಿಟೈರಿಂಗ್ ಪಾರ್ಟ್ನರ್ ಏನು ಹೋಗ್ತಾ ಇದ್ದಾನೆ ಅವನ ಶೇರ್ ಆಫ್ ಗುಡ್ವಿಲ್ ನ ರಿಮೈನಿಂಗ್ ಪಾರ್ಟ್ನರ್ಸ್ ಕೊಡಬೇಕಾಗುತ್ತೆ. ಅಂಡ್ ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್. ಫೈನಲ್ ಅಮೌಂಟ್ ಡ್ಯೂ ಟು ದ ರಿಟೈರಿಂಗ್ ಪಾರ್ಟ್ನರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಪ್ರಿಪೇರಿಂಗ್ ಇಸ್ ಕ್ಯಾಪಿಟಲ್ ಅಕೌಂಟ್. ಅವ್ನು ಕ್ಯಾಪಿಟಲ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅವ್ನಿಗೆ ಎಷ್ಟು ಅಮೌಂಟ್ ಕೊಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಫೈನಲ್ ಅಮೌಂಟ್ ಕ್ಯಾನ್ ಬಿ ಸೆಟಲ್ಡ್ ಬೈ ಪೇಮೆಂಟ್ ಇನ್ ಕ್ಯಾಶ್ ಇಮಿಡಿಯೇಟ್ಲಿ. ಕ್ಯಾಶ್ ನ ಇಮಿಡಿಯೇಟ್ ಆಗಿ ಪೇ ಮಾಡಬಹುದು ಆನ್ ಇಸ್ ರಿಟೈರ್ಮೆಂಟ್, ಬಟ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ದ ಫರ್ಮ್. ಸೊ ಆ ತರ ಇದ್ದಾಗ ಅವನಿಗೆ ಯಾವ ತರ ಪೇಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಕ್ಯಾಶ್ ಪೇ ಮಾಡಿದ್ರೆ ಎಂಟ್ರಿ ಏನಾಗುತ್ತೆ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಫ್ ದ ಅವೈಲೇಬಲ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ನಾಟ್ ಸಫಿಶಿಯಂಟ್, ನಮ್ಮ ಹತ್ರ ಇಲ್ಲ ಟು ಪೇ ದ ಫೈನಲ್ ಬ್ಯಾಲೆನ್ಸ್ ಆಫ್ ರಿಟೈರಿಂಗ್ ಪಾರ್ಟ್ನರ್, ನಮ್ಮ ಹತ್ರ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಪೇ ಮಾಡಕ್ಕೆ, ದೆನ್ ಇಟ್ ಮೇ ಬಿ ಪೇಡ್ ಟು ದ ಕ್ಯಾಶ್ ಔಟ್ ಆಫ್ ಫಂಡ್ಸ್ ಬಾಟ್ ಬೈ ರಿಮೈನಿಂಗ್ ಪಾರ್ಟ್ನರ್ಸ್ ಟು ಪೇ ದ ರಿಟೈರಿಂಗ್ ಪಾರ್ಟ್ನರ್. ಸೊ ಇದನ್ನ ಏನಾದ್ರು ಬೇಕಾದ್ರೆ ಏನ್ ಮಾಡಬಹುದು ಅಂತಂದ್ರೆ
ಆ ಪರ್ಪಸ್ ಸಂದರ್ಭದಲ್ಲಿ ಕ್ಯಾಶ್ ಏನಿರಲಿಲ್ಲ ಅಂದ್ರೆ ರಿಮೈನಿಂಗ್ ಪಾರ್ಟ್ನರ್ ಕ್ಯಾಶ್ ನ ಕೊಟ್ಟು ಅವನಿಗೆ ಪೇಮೆಂಟ್ ಮಾಡಬಹುದು. ಅವಾಗ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ರಿಮೈನಿಂಗ್ ಪಾರ್ಟ್ನರ್ಸ್ ಅಕೌಂಟ್, ರಿಮೈನಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಅಥವಾ ಫೈನಲ್ ಬ್ಯಾಲೆನ್ಸ್ ಆನ್ ರಿಟೈರಿಂಗ್ ಆಫ್ ಪಾರ್ಟ್ನರ್. ಸೊ ಫೈನಲ್ ಪೇಮೆಂಟ್ ಮಾಡಿದ್ರೆ ಈ ತರ ಮಾಡಬೇಕಾಗುತ್ತೆ, ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಮಾಡಾದ್ಮೇಲೆ ದ ಬ್ಯಾಲೆನ್ಸ್ ಡ್ಯೂ ಟು ದ ರಿಟೈರಿಂಗ್ ಪಾರ್ಟ್ನರ್ ಮೇ ಬಿ ಪೇಡ್ ಪಾರ್ಟ್ಲಿ ಇನ್ ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ಮೇ ಬಿ ಟ್ರಾನ್ಸ್ಫರ್ ಟು ನ್ಯೂಲಿ ಓಪನ್ ಲೋನ್ ಅಕೌಂಟ್ ಅಂತ ಮಾಡಿದಾಗ, ದಟ್ ಮೀನ್ಸ್ ಅರ್ಧ ಅಮೌಂಟ್ ಕೊಟ್ಟು ಅರ್ಧ ಅಮೌಂಟ್ ನ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ರಿಟೈರಿಂಗ್ ಪಾರ್ಟ್ನರ್ ಲೋನ್ ಅಕೌಂಟ್ ಅಂತ ಆಗುತ್ತೆ. Sometime the entire balance due to the retiring partner may be transferred to loan account. ಯಾವುದೋ ಅಮೌಂಟ್ ಇಲ್ಲ, ಎಲ್ಲ ಅಮೌಂಟ್ ನ ಲೋನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ ಲೋನ್ ಅಕೌಂಟ್ ಅಂತ ಆಗುತ್ತೆ. If any balance due to retiring partner is transferred to his loan account, such loan should be shown on the liability side of the balance sheet of the partner. ಅದನ್ನೇನಾದ್ರು ಲೋನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದು ನಾವು ಎಲ್ಲಿ ಪ್ರೆಸೆಂಟ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಸೈಡ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. And sixth one, adjustment of capital of remaining partners. After the retirement of a partner, sometimes the remaining partner may wish adjust their capital according to their new profit sharing ratio or some other agreed basis. In such a case, the surplus or deficit in the capital account of remaining partner may be settled either in cash, either in case by transferring to their current account. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆಫ್ಟರ್ ದಟ್ ಎಲ್ಲ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಮಾಡಬಹುದು. ರಿಮೈನಿಂಗ್ ಪಾರ್ಟ್ನರ್ ತಮ್ಮ ಕ್ಯಾಪಿಟಲ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಬೇಸ್ಡ್ ಆನ್ ನ್ಯೂ ರೇಷಿಯೋ ಇರ್ಬೋದು ಅಥವಾ ಸಮ್ ಅಗ್ರೀಡ್ ಬೇಸಿಸ್ ಮೇಲೆ ಇರ್ಬೋದು. ಅಡ್ಜಸ್ಟ್ಮೆಂಟ್ ಮಾಡಿ ಏನಾದ್ರೂ ಫಂಡ್ ಉಳ್ಕೊಂಡ್ರೆ, ಎಕ್ಸಸ್ ಅಥವಾ ಶಾರ್ಟೇಜ್ ಏನಾದ್ರು ಉಳ್ಕೊಂಡ್ರೆ ಅದನ್ನ ಕ್ಯಾಶ್ ಮುಖಾಂತರ ಕೊಡಬಹುದು, ತರಿಸ್ಕೋಬಹುದು, ಅಥವಾ ಅದನ್ನ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅಥವಾ ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. So these are the important adjustments we are going to make while making retirement of partner. The first one is revaluation of assets and liability, revaluation account, distribution of general reserves and profit, and treatment of accrued profit or accrued losses calculation ಮಾಡಬೇಕು, treatment of goodwill ಮಾಡಬೇಕು, then finally adjustment of capital of remaining part present ಮಾಡಿ ತೋರಿಸಬೇಕಾಗುತ್ತೆ. So these are the adjustments we are going to make while making retirement of partners. So thank you for watching this video. Thank you.